ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಜಗಳೂರು ಪಟ್ಟಣದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಚೇರಿಯಲ್ಲಿ ಭಾನುವಾರ ದಸರಾ ಮಹೋತ್ಸವ ಹಿನ್ನೆಲೆ ಲಕ್ಷ್ಮೀ ಪೂಜೆ ಹಾಗೂ ಗಣಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಲಕ್ಷ್ಮೀ ದೇವಿಯನ್ನು ಫಲಪುಷ್ಪಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ನೆರವೇರಿಸುವ ಮೂಲಕ ಗಣಹೋಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಜಿಲ್ಲಾ ನಿರ್ದೇಶಕ ಜನಾರ್ದನ್, ತಾಲೂಕು ಯೋಜನಾಧಿಕಾರಿ ಗಣೇಶ್ ನಾಯಕ್, ಮೇಲ್ವಿಚಾರಕ ಮಂಜುನಾಥ್, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸುಧಾ, ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷ ಡಾಕ್ಟರ್ PS ಅರವಿಂದ್, ಜನಜಾಗೃತಿ ವೇದಿಕೆ ಸದಸ್ಯ ತಿಪ್ಪೇಸ್ವಾಮಿ ದೇವಿಕೆರೆ ಸೇರಿದಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಸೇವಾ ಪ್ರತಿನಿಧಿಗಳು, ಸದಸ್ಯರು, ಸಿಬ್ಬಂದಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ಜಗಳೂರು ಅರಣ್ಯ ಪ್ರದೇಶ ವಿಭಾಗ ಮತ್ತು ರಂಗಾಯಣದುರ್ಗ ಕೊಂಡುಕುರಿ ಅಭಯಾರಣ್ಯದ ವತಿಯಿಂದ ಇದೇ ಅಕ್ಟೋಬರ್ 7ರಂದು ನಾಳೆ ಸೋಮವಾರ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮ ಮತ್ತು ಜಾಗೃತಿ ಜಾಗೃತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಶಿಧರ್ ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಅಕ್ಟೋಬರ್ 7 ನಾಳೆ ಸೋಮವಾರ ಬೆಳಗ್ಗೆ 9 ಗಂಟೆಗೆ ದೊಡ್ಡ ಮಾರಿಕಾಂಬಾ ದೇವಸ್ಥಾನದಿಂದ ಜಾಥಾ ಪ್ರಾರಂಭವಾಗಲಿದೆ. ಶಾಸಕ ಬಿ ದೇವೇಂದ್ರಪ್ಪ ಹಾಗೂ JMFC ಮತ್ತು ಸಿವಿಲ್ ನ್ಯಾಯಾಧೀಶ R ಚೇತನ್ ಜಾಥಾಕ್ಕೆ ಚಾಲನೆ ನೀಡಲಿದ್ದಾರೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಇನ್ನು ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಗೊಂಬೆ ಕುಣಿತ, ಊರ್ಮೆ, ಕಹಳೆ ಕಲಾ ತಂಡಗಳು ಮೆರವಣಿಗೆಗೆ ಮೆರುಗು ನೀಡಲಿವೆ. ಇನ್ನು ಪಟ್ಟಣದ ಹೊರಕೆರೆ, ಭುವನೇಶ್ವರ ವೃತ್ತ, ಮಹಾತ್ಮ ಗಾಂಧಿ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ಜಾಥಾ ಸಾಗಲಿದೆ. ನಂತರ NMK ಶಾಲೆ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ರವಿಕುಮಾರ್, ವಕೀಲ ಶ್ರೀನಿವಾಸ್, ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಅವರನ್ನು ಸನ್ಮಾನಿಸಲಾಗುವುದು. ಸಂಘ ಸಂಸ್ಥೆಯವರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ RFO ದಿನೇಶ್ ಕುಮಾರ್, ವನ್ಯಜೀವಿ ವಲಯ ಅರಣ್ಯಾಧಿಕಾರಿ ಜ್ಯೋತಿ ಇವರಿದ್ದರು. ಈ ಟೈಮ್ ಅಂತ ಬಳಸ್ಕೋಬಾರ್ದು ಅಂತ ಹಿನ್ನೆಲೆಯಲ್ಲಿ ಈ ಒಂದು ಜಾಥಾ ಕಾರ್ಯಕ್ರಮ ಈ ಒಂದು ವರ್ಷ ಅವಧಿಯಲ್ಲಿ ಉತ್ತರ ನಾನು ಲಾಸ್ಟ್ ಟೈಮ್ ಮಾಡ್ಬೋದಾಗಿ ಈ ಕಾರ್ಯಕ್ರಮ ಇನ್ನ ಬಂದು ಒಂದು ಹೊಸ ಒಂದು ಇದರಲ್ಲಿ ಅಡ್ಜಸ್ಟ್ ಆಗಬೇಕು, ಒಂದು ತಿಳ್ಕೊಳ್ಳೋದು ಅವೆಲ್ಲ ಇರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಕೇವಲ ಸಾರ್ವಜನಿಕರು ಹೋಗ್ಲಿಕ್ಕೆ ಇರೋಲ್ಲ, ಇನ್ನೊಂದು ಜವಾಬ್ದಾರಿ ಇಲ್ವಾ, ಸಾರ್ವಜನಿಕ ಜವಾಬ್ದಾರಿ ಇಲ್ವಾ, ನಿಮಗೊಂದು ಸಂವಿಧಾನ ಪ್ರಕಾರ ಒಂದು ಹಕ್ಕಿದೆಯಲ್ವಾ ಕೇಳಲಿಕ್ಕೆ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಒಂದು ಇದ್ದಾಗ ಅಲ್ಲಿ ಶಾಲಾ ಬೇರೆ ಸಂಘ ಸಂಸ್ಥೆಗಳು, ಬೇರೆ ಶಿಕ್ಷಣ ಸಂಸ್ಥೆ ಜೊತೆ ಮಾತಾಡ್ತಾರೆ. ಸೊ ಇಷ್ಟೊಂದೆಲ್ಲ ನಮ್ಗೆ ಯಾರು ಇದು ಮಾಡ್ತಿಲ್ಲ, ನೀವು ಹೆಂಗೆ ಫಂಡ್ ಮ್ಯಾನೇಜ್ ಮಾಡ್ತೀರಾ, ಹೆಂಗೆ ಕಾಟ್ರಿ ಲಾಸ್ಟ್ 50 ಡೇಸಿಂದ ಸರ್ ಹಿಂಗೆ ಮಕ್ಕಳಿಗೆ ತಗೋದು ಅಂತಿದೆ. ಹಾಗಾಗಿ ಆ ಟ್ರೀಟ್ಮೆಂಟ್ ವೆಚ್ಚ ನಮ್ಮ ಶ್ರೀನಿವಾಸ ರೇಂಜ್ ಬರ್ತಿದ್ದಾರೆ. ಖಂಡಿತವಾಗಿ ಈ ವಿಚಾರದಲ್ಲಿ ನನಗೆ ಹೆಮ್ಮೆ ಇದೆ.